ಒಟ್ಟಲ್ಲಿ ಬಿಜೆಪಿ ಹೈಕಮಾಂಡ್ ಈ ಬಾರಿ ಟಿಕೆಟ್ ಅನೌನ್ಸ್ ಮಾಡುವಾಗ ಒಂದಷ್ಟು ಅಚ್ಚರಿಯ ಬೆಳವಣಿಗೆಗಳು ಜೊತೆಗೆ ಹಾಲಿ ಸಂಸದರಿಗೆ ಶಾಕ್ ಕಾದಿದೆ ಅನ್ನೋದು ಬಹಳ ಸ್ಪಷ್ಟ. ಹಲವರಿಗೆ ಟಿಕೆಟ್ ಮಿಸ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆ ಲಿಸ್ಟ್ ಅಲ್ಲಿ ಸದಾನಂದ ಗೌಡ ಅವರ ಹೆಸರು ಕೂಡ ಇದೆ. ಅವ್ರಿಗೂ ಕೂಡ ಈ ಬಾರಿ ಟಿಕೆಟ್ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ವಿರುದ್ಧ ಈ ಕಾರಣಕ್ಕೆ ಸಿಡಿದೆದ್ದಿದ್ದಾರೆ ಮಾಜಿ ಸಿಎಂ ಸದಾನಂದ ಗೌಡ. ಈಗಲೂ ನನಗೆ ಟಿಕೆಟ್ ಸಿಗಲಿದೆ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕನ್ಗೆ ಮಾಜಿ ಸಿಎಂ ಸದಾನಂದ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂದಷ್ಟು ರಾಜ್ಯದಲ್ಲಿ ಒಂದಷ್ಟು ಹಾಲಿ ಸಂಸದರಿಗೆ ಕೋಕ್ ಕೊಡುವ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗಿರುವಂಥದ್ದು. ಈ ಬಗ್ಗೆ ಬೆಂಗಳೂರು ಉತ್ತರವನ್ನು ಕೂಡ ಸಂಬಂಧಪಟ್ಟಂತೆ ಊಹಾಪೋಹ ಚರ್ಚೆ ಶುರುವಾಗಿದೆ. ಈ ಬಗ್ಗೆ ಮಾತಾಡೋಕ್ಕೆ ಸದಾನಂದ ಗೌಡರು ನಮ್ಮ ಜೊತೆ, ಹಾಲಿ ಸಂಸದರು ನಮ್ಮ ಜೊತೆ ಇದ್ದಾರೆ. ಸರ್, ಟಿಕೆಟ್ ಸಂಬಂಧಪಟ್ಟಂತೆ ಮೀಟಿಂಗ್ ಆಗಿರೋದು, ಏನಾದರೂ ಕೂಡ ಮೆಸೇಜ್ ಏನಾದರೂ ಬಂದಿದೆ ಸದಾನಂದ ಗೌಡರಿಗೆ? ಇಲ್ಲ ಸರ್, ನನಗೆ ಯಾವುದೇ ರೀತಿಯ ಮೆಸೇಜ್ಗಳು ಬಂದಿಲ್ಲ. ನಾನು ಯಾವುದೇ ಮೆಸೇಜ್ ತಿಳ್ಕೊಳ್ಳೋಂಥ ಪ್ರಯತ್ನವೂ ಮಾಡಿಲ್ಲ. ಯಾಕೆಂತ ಹೇಳಿದರೆ ನಾನು ಆ ಒಂದು ಭಾಗದಲ್ಲಿ ನಡೆಯುವಂಥ ವಿದ್ಯಮಾನಗಳು ಅದು ಕಾನ್ಫಿಡೆನ್ಷಿಯಲ್ ಆದ ಕಾರಣ ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ನಾನು ಮಾಡೋದು ಸೂಕ್ತ ಅಲ್ಲ ಅಂಥೇಳಿ ನಾನು ಯಾವುದೇ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಲಿಲ್ಲ. ಫೈನಲ್ ಲಿಸ್ಟ್ ಬರುವವರೆಗೂ ಚೇಂಜ್ ಆಗ್ಬೋದು, ಫೈನಲ್ ಲಿಸ್ಟ್ ಬರುವವರೆಗೂ ಬದಲಾವಣೆಗಳಾಗ್ಬೋದು. ಆದ ಕಾರಣ ಆ ಲಿಸ್ಟ್ ಬಂದಾಗ ನೋಡಿದ್ದೆ ಅಥೆಂಟಿಕೇಟೆಡ್ ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ. ತಮಗೆ ಈ ಬಾರಿ ಟಿಕೆಟ್ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆಯಾ? ಯಾಕಂದರೆ ಒಂದಷ್ಟು ಗೊಂದಲ ಇರುವಂಥದ್ದು, ಟಿಕೆಟ್ ಒಂದಷ್ಟು ಮಿಸ್ ಹೆಸರಲ್ಲಿ ನಿಮ್ಮದು ಕೂಡ ಬರ್ತಾ ಇರುವಂಥದ್ದು, ಅದಕ್ಕೆ ಪೂರಕವಾಗಿ ಬೆಳವಣಿಗೆ ನೀಡ್ತಾ ಇರೋದು ಏನನ್ಸುತ್ತೆ? ನೀವು ಹೇಳಿದ ಸರಿ ಇದೆ. ಒಂದಷ್ಟು ರೀತಿಯಲ್ಲಿ ಯಾಕೋ ಏನೋ ಗೊತ್ತಿಲ್ಲ, ನಾನು ಪ್ರಾರಂಭದಲ್ಲಿ ಚುನಾವಣಾ ರಾಜಕೀಯದಿಂದ ದೂರ ಉಳಿತೇನೆ ಅಂತ ಹೇಳಿರುವಂಥದ್ದು. ಆದರೆ ರಾಜ್ಯದ ಇವತ್ತಿನ ದೃಷ್ಟಿಕೋನದಲ್ಲಿ ಕರ್ನಾಟಕ ರಾಜ್ಯದ ಚುನಾವಣೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆದಂಥ ಹಿನ್ನಡೆಯ ಪರಿಣಾಮ, ಈ ಚುನಾವಣೆಯನ್ನು ಜಾಗೃತೆಯಿಂದ ಮಾಡಬೇಕು ಅಂತ ಹೇಳುವಂಥದ್ದು, ನೂತನ ಅಧ್ಯಕ್ಷರು ಆಯ್ಕೆ ಆದ ನಂತರ ಮಾಡ್ತಾ ಇರುವಂಥ ವಿದ್ಯಮಾನಗಳು, ಇದಕ್ಕಾಗಿ ನನ್ನನ್ನು ಮತ್ತೆ ನೀವು ಚುನಾವಣೆಗೆ ನಿಲ್ಲದಿದ್ದರೆ ಬ್ಯಾಂಗ್ಳೂರು ಸೆಂಟ್ರಲ್ಗೆ ಒಂದು ರೀತಿಯಲ್ಲಿ ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ನಿಮ್ಮ ಮಂತ್ರಿ ಸ್ಥಾನದ ಬದಲಾವಣೆ ನಂತರ ಸ್ವಲ್ಪ ತೊಂದರೆ ಆಗಿದೆ ಅಂತ ಹೇಳುವಂಥ ಮಾಹಿತಿ ಇದೆ ಅಂತ ಹೇಳಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಹೇಳಿದ ಕಾರಣ ನಾನು ಪಕ್ಷಕ್ಕಿಂತ ದೊಡ್ಡವನಲ್ಲ ಅಂತ ಹೇಳಿ ಒಪ್ಪಿಕೊಂಡು ನಾನು ಮತ್ತೆ ತಯಾರಿದ್ದೇನೆ ಅಂತ ಹೇಳುವಂಥದ್ದನ್ನು ಹೇಳಿ ಅಖಾಡಕ್ಕೆ ಇಳಿದೀನಿ. ಆದರೆ 2-3 ದಿನದಿಂದ ಏನು ಉತ್ತರ, ಮತ್ತೊಂದು ನಿನ್ನೆ ಕೂಡ ಉತ್ತರದ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಮಾಧ್ಯಮಗಳಲ್ಲಿ ಬರೋ ಮನಸ್ಸಿಗೆ ಸ್ವಲ್ಪ ಯಾಕೋ ಒಂದು ನೋವಾಗಿದೆ. ಪಕ್ಷದ ಹೈಕಮಾಂಡ್ ಏನೇ ತೀರ್ಮಾನ ಕೈಗೊಂಡ್ರು ಸದಾನಂದ ಗೌಡರು ಅದಕ್ಕೆ ಬದ್ಧವಾಗಿದ್ದಾರೆ ಅಂತ ಹೇಳ್ಬೋದಾ? ಪಕ್ಷದ ಹೈಕಮಾಂಡು ರಾಜ್ಯದ ವಿಚಾರಗಳಿಗೆ ಖಂಡಿತವಾಗಿ ಒಂದು ರೀತಿಯಲ್ಲಿ ಮಣೆ ಹಾಕ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಮಣೆ ಹಾಕುವುದಿಲ್ಲ ಅಂತ ಹೇಳಿದರೆ ಮಾತುಕತೆಗಳ ನಂತರ ಅದಕ್ಕೆ ಏನಾಗಬೇಕು ಅಂತ ಹೇಳುವಂಥ ತೀರ್ಮಾನ ಮಾಡಬೇಕು ಅಂತ ಹೇಳುವಂಥ ನನ್ನ ಆಗ್ರಹ. ಇದು ಸದಾನಂದ ಗೌಡರ ಹೇಳಿಕೆ. ಅವರು ಈಗಲೂ ಕೂಡ ಪಕ್ಷದ ಟಿಕೆಟ್ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ. ನಂತರ ಒಂದು ವೇಳೆ ಸಿಗಲಿಲ್ಲ ಅಂದ್ರೆ ಆಗ ಮುಂದೆ ಏನು ಮಾಡಬೇಕು ಪಕ್ಷದ ಹಿತದೃಷ್ಟಿಯಿಂದ ನನ್ನ ಸಂಬಂಧಪಟ್ಟ ನಂತರ ಹೇಳ್ತೀನಿ ಅಂತ ಹೇಳಿರುವ ಮೂಲಕ ಒಂದಷ್ಟು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವಿಜಯ್ ಜನರಲ್ ರಿಪಬ್ಲಿಕ್ ಟಿವಿ, ಬೆಂಗಳೂರು.